ಕಿರುತೆರೆ ನಟಿ ಪವಿತ್ರ ಆಕ್ಸಿಡೆಂಟ್ನಿಂದ ಸಾವನ್ನಪ್ಪಿದ್ರು. ಇದ್ರ ಬೆನ್ನಲ್ಲೇ ಅವರ ಸ್ನೇಹಿತ ಕೂಡ ಕಿರುತೆರೆಯ ಖ್ಯಾತ ನಟ ಚಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಆತ್ಮಹತ್ಯೆ ಅಂದ್ರೆ ಅವರ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಡೆತ್ ನೋಟ್ ಯಾವುದು ಕೂಡ ಸದ್ಯಕ್ಕೆ ಸಿಕ್ಕಿಲ್ಲ. ಬಟ್ ಅನುಮಾನ ಪವಿತ್ರ ಜಯರಾಮ್ ಆತ್ಮಹತ್ಯೆಯಿಂದಲೇ ಕಂಗಿಟ್ಟು ಕುಗ್ಗಿ ಹೋಗಿದ್ರ, ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರ, ಹಾಗಾಗಿಯೇ ಈ ಒಂದು ನಿರ್ಧಾರವನ್ನ ತಗೊಂಡ್ರ ಚಂದ್ರು ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಅನುಮಾನಗಳು ಕೂಡ ಕಾಡ್ತಾ ಇದೆ. ಅವತ್ತು ಬಂದಿದ್ರು, ಅವರ ನಿವಾಸಕ್ಕೆ ಅಂದ್ರೆ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡ್ರು. ಅಂತಿಮ ಸಂಸ್ಕಾರ ಆಗೋ ತನಕ ಕೂಡ ಈ ಚಂದು ಅವರು ಅಲ್ಲೇ ಇದ್ರು. ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಕೈಕಾಲಿಗೆ ಪೆಟ್ಟಾಗಿತ್ತು, ತಲೆಭಾಗ ಕೂಡ ಪೆಟ್ಟಾಗಿತ್ತು. ಮಾಧ್ಯಮಗಳ ಜೊತೆ ಮಾತಾಡಿದ್ರು ಕೂಡ. ಅದಾಗಿ ಇನ್ನೂ ಒಂದು ವಾರ ಘಟ್ಟಿಸಿಲ್ಲ, ಅದರ ನಂತರವೇ ಸುದ್ದಿ ಕೇಳಿ ಬರ್ತಾ ಇದೆ. ಅದು ಅವರು ಕೂಡ ಇನ್ನಿಲ್ಲ, ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ. ಅವರು ನಿಧನ ಆದಾಗ ಚಂದನ್ ಅವರು ಅಲ್ಲಿಗೆ ಬಂದಿದ್ದರು, ಸಾವತ್ರ ಬಂದಿದ್ದರು. ಸಾವತ್ರ ಬರಬೇಕಾದ್ರೆ ಅವ್ರಿಗೆ ಸರಿಯಾಗೇನು ಕನ್ನಡ ಅಷ್ಟಾಗಿ ಗೊತ್ತಿರಲಿಲ್ಲ, ಸ್ವಲ್ಪ ತೆಲುಗೆಲ್ಲ ಮಾತಾಡ್ತಿದ್ರು. ಅವ್ರ ಜೊತೆ ಸಂಪರ್ಕದಲ್ಲಿ ನಾನಿದ್ದೆ ಚೆನ್ನಾಗಿ ಸ್ವಲ್ಪ. ಆಮೇಲೆ ಹೈದರಾಬಾದಿಂದ ಬರಬೇಕಾದ್ರೆ ಅವತ್ತಾರು ಬಂದಾಗ ನಮ್ಮ ಮನೆಗೆ ಬಂದು ಹೋಯ್ತಿದ್ರು ಅವರು, ನಮ್ಮ ಪವಿತ್ರ ಎಲ್ಲ ಬರ್ತಿದ್ರು. ಮತ್ತು ಸಾವತ್ರ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನು ಅಂತಂದರೆ ಪವಿತ್ರ ಬಿಟ್ಟು ನನ್ನ ಕೈಲಿ ಏನು ಇರೋಕ್ಕಾಗಲ್ಲ, ಪವಿತ್ರನೇ ನನ್ನ ಜೀವ ಆಗಿತ್ತು. ಎಲ್ಲದಕ್ಕೂ ಅವಳೇ ಸ್ಫೂರ್ತಿ ಮಾಡ್ಕೊಂಡು ನಾನು ಅವಳ ಮುಂದೆ ಬಿಟ್ಕೊಂಡು ಹೋಗ್ತಾ ಇದ್ದಿದ್ದೆ. ಮತ್ತು ಮಕ್ಕಳನ್ನ ಎಜುಕೇಷನ್ಗೋಸ್ಕರ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೋ. ಮಗಳನ್ನ ಈಗ ಎಜುಕೇಷನ್ಗೆ ಸೇರಿಸಿದ್ದೀವಿ, ವಿದ್ಯಾಭ್ಯಾಸಕ್ಕೆ. ಮತ್ತು ಮಗನಿಗೂ ಮುಂದಿನ ಇದರಲ್ಲಿ ಒಂದು ಧಾರಾವಾಹಿಗೆ ಅವನಿಗೂ ಸೇರ್ಸೋಕ್ಕೆಲ್ಲ ಇದು ಮಾಡ್ದೋ. ಮತ್ತು ಅವಳು ಏನೇ ಮಾಡಿದ್ರೂ ನನಗೆ ಅವಳೇ ಒಂದು ನೇರದಾರಿಯಾಗಿತ್ತು. ಅವಳಿಗೋಸ್ಕರ ನಮ್ಮ ತಂದೆ ತಾಯಿ, ನಮ್ಮ ಬಂಧುಗಳಿಗೆಲ್ಲ ಬಿಟ್ಟು ಅವಳ ಜೊತೆಲೇ ಇದ್ದೆ ನಾನು. ಮುಂದೆ ನಾವು ಎಲ್ಲ ರೀತಿಯಲ್ಲಿ ಬೆಳೆದು ನಾವು ಸ್ವಲ್ಪ 4 ಜನರ ಅಭಿವೃದ್ಧಿ ಆಗುವ ಅನ್ನೋ ಅಷ್ಟರಲ್ಲಿ ಮಾತಾಡ್ಕೊಂಡಿದ್ದೋ. ನಾವೆಲ್ಲ ಚೆನ್ನಾಗಿದ್ದರು. ಈಗ ಇವಳು ಈ ಥರ ಆದ ತಕ್ಷಣ ತಾವಿಂದ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಲ್ಲ. ಕಾರಣ ನನ್ನ ಜೊತೆಲಿ ಅವಳ ಜೊತೆ ಇದ್ದಷ್ಟು ನಾನು ಚೆನ್ನಾಗಿದ್ದೆ. ನನಗೆ ಕಣ್ಣು ಮುಚ್ಚಿದ್ರೆ ಒಂಥರ ಅದೇ ನೆನಪು, ಅದೇ ಇದಾಗುತ್ತೆ. ನಾನು ಇರಬೇಕೋ ಏನು ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಯ್ತಲ್ಲ. ಇದುವರೆಗೂ ನಾನು ಅವಳ ಜೊತೆಲೇ ಇದ್ದೆ. ಈಗ ಯಾವ ರೀತಿ ಇರಬೇಕು ಅಂತ ಗೊತ್ತಿಲ್ಲ. ಮೊನ್ನೆ ಬಂದು ಹೋಗ್ಬೇಕಾದಾಗ್ಲೂ ದರ್ಶನ್ ಯಾವುದೋ ಶೂಟಿಂಗ್ ಒಂದು ಅಗ್ರಿಮೆಂಟಿಗೆ ಸೈನ್ ಇತ್ತಂತೆ, ಬೆಂಗಳೂರಿಗೆ ಬಂದು ಹೋಗ್ಬೇಕಾದಾಗ ಮಳೆ ಅಂದ್ಬಿಟ್ಟು ನೈಟ್ ಜರ್ನಿ ಮಾಡಿದಾಗ ಅಲ್ಲಿ ಮಧ್ಯರಾತ್ರಿ ಆಕ್ಸಿಡೆಂಟ್ ಆದಾಗ ಇದು ಹಿಂಗಾಯ್ತು ಕನ್ನಡ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಅವನು ನಾನು ಹೆಂಗಿರಲಿ ಅಂತಂದರು. ನಾನು ಏನೂ ಯತ್ನ ಮಾಡ್ಬಿಡಿ, ನನ್ನ ಜೊತೆಲಿ ನಾನಿದ್ದೀನಿ, ಬನ್ನಿ ಮಂಡ್ಯಕ್ಕೆ, ನಿಮ್ಮ